ಮಂಜು ಮೇಲ್ ಬಾಯ್ಸ್ ಮಲಯಾಳಂನ ಇಂಡಸ್ಟ್ರಿ ಹಿಟ್ ಸಿನಿಮಾ, ಸರ್ವೈವಲ್ ಥ್ರಿಲ್ಲರ್ ಸಿನಿಮಾ ಇದಾಗಿದ್ದು, ಈ ಸಿನಿಮಾ ಈ ವರ್ಷ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಪಡ್ಕೊಂಡಿತ್ತು. ಈಗ ಈ ಸಿನಿಮಾ OTTಯಲ್ಲಿ ರಿಲೀಸ್ ಆಗಿದ್ದು, ಸಿನಿಮಾ ಹೇಗಿತ್ತು, ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ಈ ಸಿನಿಮಾದ ಪ್ಲಾಟ್ ಬಂದು ಮಂಜು ಮೇಲ್ ಬಾಯ್ಸ್ ಒಂದು ಫ್ರೆಂಡ್ಸ್ ಗ್ರೂಪ್ ಆಗಿರುತ್ತೆ. ಇವರು ಕೊಡೈಕನಲ್ಗೆ ಟ್ರಿಪ್ ಅನ್ನ ಪ್ಲಾನ್ ಮಾಡಿರ್ತಾರೆ. ಕೊಡೈಕನಲ್ ಹೋದ್ಮೇಲೆ ಗುಣಾ ಕೇವ್ಗೆ ಹೋಗೋ ಪ್ಲಾನ್ ಮಾಡ್ತಾರೆ. ಗುಣಾ ಕೇವ್ನ ಪ್ರೋಹಿಬಿಟೆಡ್ ಜಾಗಕ್ಕೆ ಹೋದಾಗ ಏನಾಗುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್. ಈ ಸಿನಿಮಾದಲ್ಲಿ ಮಂಜು ಮೇಲ್ ಬಾಯ್ಸ್ ಯಾವ ರೀತಿ ಟ್ರಿಪ್ ಜೋಶ್ ನಲ್ಲಿ ಇರ್ತಾರೆ, ಅದೇ ರೀತಿ ಫಸ್ಟ್ 30 ಮಿನಿಟ್ಸ್ ಸೇಮ್ ಜೋಶ್ ನಲ್ಲಿ ಫ್ರೆಂಡ್ಸ್ ಬ್ಯಾಕ್ ಡ್ರಾಪ್ ಜೊತೆಗೆ ಸಿನಿಮಾ ಹೋಗುತ್ತೆ. ಅದಾದ ಮೇಲೆ ಸಿನಿಮಾ ಕೊನೆವರೆಗೂ ಗ್ರಿಪ್ಪಿಂಗ್ ಆಗಿ ಹೋಗುತ್ತೆ. ಆ ಪ್ಲೇಸ್ ಎಷ್ಟೊಂದು ಡೇಂಜರಸ್ ಅನ್ನೋದು ಕ್ಯಾರೆಕ್ಟರ್ಸ್ ಜೊತೆಗೆ ಕನ್ವೆ ಮಾಡಿದಂತ ರೀತಿ, ಆ ಟೈಮ್ ನಲ್ಲಿ ಕೊಟ್ಟಂತ BGM ಚೆನ್ನಾಗಿತ್ತು. ಹಾಗೆ ನೀವು ಕೆಲವೊಂದು ಸೀನ್ಸ್ ಗಳನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ, ಅಂತ ಸೀನ್ಸ್ ಗಳು ಕೂಡ ಸಿನಿಮಾದಲ್ಲಿ ಕಾಣಬಹುದು. ಒಂದು ಟ್ರಾನ್ಸ್ಲೇಷನ್ ಇದೆ, ಒನ್ ಆಫ್ ದ ಬೆಸ್ಟ್ ಟ್ರಾನ್ಸ್ಲೇಷನ್ ನಾನು ನೋಡಿರೋದು ಸಿನಿಮಾದಲ್ಲಿ. ಗುಣಾ ಕೇವ್ ಅಂತ ಏನ್ ತೋರಿಸಿದ್ದಾರೆ ಅದರ ಸೆಟ್ಸ್ ನಿಜವಾಗ್ಲೂ ರಿಯಲಿಸ್ಟಿಕ್ ಆಗಿ ಕಾಣ್ತಿದೆ. ಆಕ್ಟಿಂಗ್ ವಿಚಾರಕ್ಕೆ ಬಂದ್ರೆ ಪ್ರತಿಯೊಬ್ಬರ ಆಕ್ಟಿಂಗ್ ಕೂಡ ಇಷ್ಟ ಆಯಿತು. ಅವರ ಎಕ್ಸ್ಪ್ರೆಷನ್ಸ್ ಹಾಗೂ ಎಮೋಷನ್ಸ್ ನ್ಯಾಚುರಲ್ ಆಗಿ ಕಾಣ್ತಿದೆ. ಸಿನಿಮಾಟೋಗ್ರಫಿ ಕೆಲವೊಂದು ಫ್ರೇಮ್ಸ್ ತುಂಬಾನೇ ಚೆನ್ನಾಗಿದ್ದು, ಎಸ್ಪೆಷಲಿ ಕೇವ್ ಒಳಗೆ ಕಂಡಂತ ಕೆಲವೊಂದು ಫ್ರೇಮ್ಸ್ಗಳು. BGM ಬಗ್ಗೆ ಹೇಳೋದಾದ್ರೆ, ಆ ಒಂದು ಪ್ಲೇಸ್ ಎಷ್ಟು ಡೇಂಜರಸ್ ಅನ್ನೋದನ್ನ, ಆ ಒಂದು ಆಂಬಿಯನ್ಸ್ ನ ಸುಶೀಲ್ ಶ್ಯಾಮ್ ಅವರು BGM ನಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಫ್ರೆಂಡ್ಶಿಪ್, ಅವರ ನಡುವೆ ಇರುವಂತ ಬಾಂಡ್, ಯೂನಿಟಿ ಅದನ್ನೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಇದರ ಜೊತೆಗೆ ಸಿನಿಮಾದಲ್ಲಿ ಪ್ಯೂರ್ ಎಮೋಷನ್ಸ್ ಕೂಡ ಕಾಣಬಹುದು, ಹಾಗೆ ಅದು ಕನೆಕ್ಟ್ ಆಗುತ್ತೆ ಕೂಡ. ನೆಗೆಟಿವ್ ಅಂತ ನೋಡೋದಾದ್ರೆ, ನನ್ಗೇನು ಈ ಸಿನಿಮಾದಲ್ಲಿ ನೆಗೆಟಿವ್ ಅಂತ ಅನ್ಸಿಲ್ಲ. ಓವರಾಲ್ ಆಗಿ ಹೇಳ್ಬೇಕಂದ್ರೆ ಈ ವರ್ಷದ ಮಸ್ಟ್ ವಾಚ್ ಸಿನಿಮಾ ಅಂತ ಹೇಳ್ತೀನಿ. ನೀವೇನಾದ್ರೂ ಈ ಸಿನಿಮಾ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಅನಿಸ್ತು ಅಂತ ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ಸಿನಿಮಾ ನೀವೇನಾದ್ರೂ ನೋಡ್ಬೇಕಂದ್ರೆ Disney+ ಹಾಟ್‌ಸ್ಟಾರ್ ನಲ್ಲಿ ಅವೈಲೇಬಲ್ ಇದೆ, ಹೋಗಿ ನೋಡ್ಬೋದು. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಕಂಟೆಂಟ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.